ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಇವತ್ತು ವೃದ್ಧಾಶ್ರಮಗಳು ಮತ್ತು ಅನಾಥಾಶ್ರಮಗಳು ನಡೆಸ್ತಿರುವಂಥವ್ರು ರಾಜಕಾರಣಿಗಳಲ್ಲ, ಏನು ಜನಸಾಮಾನ್ಯರು. ಇವತ್ತು ವೃದ್ಧಾಶ್ರಮಗಳು ಎಷ್ಟು ತಲೆ ಎತ್ತಿ ನಿಂತಿದೆ. ಇವತ್ತಿನ ಖಾಸಗಿ ಶಾಲೆಗಳ ಮಾಲೀಕರು ರಾಜಕಾರಣಿಗಳು, ಖಾಸಗಿ ಆಸ್ಪತ್ರೆಗಳ ಮಾಲೀಕರು ರಾಜಕಾರಣಿಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಮಾಲೀಕರು ರಾಜಕಾರಣಿಗಳು, ಪೆಟ್ರೋಲ್ ಬಂಕ್ನ ಮಾಲೀಕರು ರಾಜಕಾರಣಿಗಳು, ಮತ್ತು ಸಹಕಾರಿ ಬ್ಯಾಂಕ್ಗಳನ್ನ ಮಾಲೀಕರು ರಾಜಕಾರಣಿಗಳು, ಮತ್ತು ವಾಣಿಜ್ಯ ಕಟ್ಟಡಗಳ ಮಾಲೀಕರು ರಾಜಕಾರಣಿಗಳು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರಾಜಕಾರಣಿಗಳು, ಇತರೆ ಕಾರ್ಖಾನೆಯ ಮಾಲೀಕರು ರಾಜಕಾರಣಿಗಳು, ಗಣಿಗಾರಿಕೆ ಮತ್ತು ನಡೆಸ್ತಿರುವಂಥದ್ದು ಮಾಲೀಕರು ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ನ ಏಜೆಂಟ್ಗಳು ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ರಾಜಕಾರಣಿಗಳು. ಏನು ಇವತ್ತು ರಾಜಕಾರಣಿಗಳ ಒಂದು ಆಡಂಬರ ಐಶ್ವರ್ಯ ಇವತ್ತು ತುಂಬಿ ತುಳುಕ್ತಿದೆ. ಇವತ್ತು ಎಲ್ಲ ಒಂದು ಪಕ್ಷಗಳು ಜನರ ಹೆಸರು ಹೇಳ್ಕೊಂಡು, ರೈತರ ಹೆಸರು ಹೇಳ್ಕೊಂಡು ಅಧಿಕಾರ ತೆಗೆದುಕೊಳ್ಳುವಂಥ ರಾಜಕಾರಣಿಗಳು, ರೈತರ ಮೇಲೆ ಪ್ರಮಾಣ ವಚನ ತಗೊಂಡು ರೈತರ ತಮ್ಮ 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 ಒಂದು ಪದವಿಗಳನ್ನ ಪಡ್ಕೊಂಡು MLA MP ಮಿನಿಸ್ಟ್ರುಗಳು ಮತ್ತು ಮುಖ್ಯಮಂತ್ರಿ ಸ್ಥಾನಗಳ ಎಲ್ಲವನ್ನು ಪಡೆದುಕೊಂಡು ಇವತ್ತು ರಾಜಕಾರಣಿಗಳು ಇವತ್ತು ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರೈತನಿಗೆ ಬೆಳೆದಂಥ ಬೆಳೆಗಳು ಕೊಡ್ತಾಯಿಲ್ಲ. ಮತ್ತು ಇವತ್ತು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ, ಅನಾಥಾಶ್ರಮಗಳು ಜಾಸ್ತಿ ಆಗ್ತಿದೆ. ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೋಟಿ ಕೋಟಿ ಲೂಟಿ ಮಾಡಿ, ಇವತ್ತು ಗಣಿಗಾರಿಕೆನಲ್ಲಿ ಲೂಟಿ ಮಾಡಿ ಬರುವಂಥ ಲಂಚವನ್ನು ಏನು ತೆಗೆದುಕೊಂಡು, ಮತ್ತು ಭ್ರಷ್ಟಾಚಾರ ಏನು ಅತಿಯಾಗಿ ಏನು ಮಾಡಿಕೊಂಡು ಇವತ್ತು ರಾಜಕಾರಣಿಗಳು ಕೋಟಿ ಕೋಟಿ ತಮ್ಮ ಖಜಾನೆಗಳನ್ನ ತುಂಬಿಸ್ಕೊತಿದ್ದಾರೆ. ಇವ್ರಿಗೆ ಎಲ್ಲಿ ಬರ್ತಿದೆ? ಒಂದು ಎಲೆಕ್ಷನ್ಗೆ ಚುನಾವಣೆಯ ಸಂದರ್ಭದಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಸಾವಿರಾರು ಕೋಟಿಗಳು ಬೇಕು. ಆ ಕೋಟಿಗಳನ್ನ ಖರ್ಚು ಮಾಡೋಕ್ಕೆ ಪಕ್ಷಗಳು ಎಲ್ಲಿ ಬರೆಸ್ತಿದೆ? ಇವತ್ತು ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಅನ್ಯ ಪಕ್ಷಗಳು ಸಹ ಇವಕ್ಕೆ ಎಂದು ಬಿದ್ದಿಲ್ಲ. ಇವತ್ತು ಒಂದು ಚುನಾವಣೆ ಬರೆಸ್ಬೇಕಂದ್ರೆ 10 ಲಕ್ಷ 5 ಲಕ್ಷ ಯಾವ ಮೂಲೆಗೂ ಅಲ್ಲ, ನೂರಾರು ಕೋಟಿ ಸಾವಿರಾರು ಕೋಟಿ ಒಂದು ಪಕ್ಷಕ್ಕೆ ಬೇಕಾಗಿರುವಂಥದ್ದು. ಇವತ್ತು ಆ ಒಂದು ರಾಜಕಾರಣಿಗಳು ತಮ್ಮ ತಮ್ಮ ಸ್ವೇಚ್ಛಾಚಾರಕ್ಕೆ ಇಷ್ಟೊಂದು ದುಡ್ಡುಗಳನ್ನ ಖರ್ಚು ಮಾಡ್ತಾರೆ. ಇವತ್ತು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಯಾಕೆ ಬೆಳೆಸ್ತಾ ಇಲ್ಲ? ತಮ್ಮ ತಮ್ಮ ಒಂದು ಖಾಸಗಿ ಒಡೆತನದ ಶಾಲೆಗಳು, ತಮ್ಮ ತಮ್ಮ ಖಾಸಗಿ ಒಡೆತನದ ಪೆಟ್ರೋಲ್ ಬಂಕ್ಗಳು, ತಮ್ಮ ತಮ್ಮ ಒಳಗೆ ಬೇಕಾಗುವಂಥದ್ದನ್ನ ತಮಗೆ ಆದಾಯ ಬರುವಂಥದ್ದನ್ನ, ರಿಯಲ್ ಎಸ್ಟೇಟ್ಗಳಲ್ಲಿ ಆದಾಯ ಬರುವಂಥದ್ದನ್ನ ಮಾಡಿಕೊಂಡು ಇವತ್ತು ರಾಜಕಾರಣಿಗಳು ತಮ್ಮ ತಮ್ಮ ಬೆಳೆಗಳನ್ನ ಬೇಯಿಸ್ಕೊತಿದ್ದಾರೆ. ಯಾಕೆ ಅನಾಥಾಶ್ರಮ ವೃದ್ಧಾಶ್ರಮಗಳು ನಡೆಸ್ತಾ ಇಲ್ಲ? ಇವತ್ತು ಎಲ್ಲಿ ಇವತ್ತು ಅನಾಥಾಶ್ರಮ ವೃದ್ಧಾಶ್ರಮ ಬೀದಿಗೆ ಬಂದಿದೆ. ಇಲ್ಲಿ ಜನಸಾಮಾನ್ಯರು ಎಲ್ಲೋ ಒಂದು ಕಡೆ ನಡೆಸ್ಕೊಂಡು, ಎಲ್ಲೋ ಒಂದು ಕಡೆ ಇವತ್ತು ಪುಣ್ಯಾತ್ಮ ತಂದೆ ತಾಯಿಗಳನ್ನ ನೋಡಿಕೊಂಡು ಸಮಾಜ ಸೇವೆ ಮಾಡ್ತಿದ್ದಾರೆ. ಇವತ್ತು ರಾಜಕಾರಣಿಗಳನ್ನ ಯಾಕೆ ನಾನು ಇವತ್ತು ಬಿಂಬಿಸ್ತಿದ್ದೀನಿ ಅಂದರೆ, ರಾಜಕಾರಣಿಗಳು ಇಷ್ಟೊಂದು ವ್ಯವಹಾರ ಮಾಡುವಂಥವ್ರು, ಇಷ್ಟೊಂದು ಲೂಟಿ ಮಾಡುವಂಥದ್ದು, ರಾಜಕಾರಣಿಗಳು ಇಷ್ಟೊಂದು ಆಡಂಬರ ಐಶ್ವರ್ಯವನ್ನು ಬಂಗ್ಲೆಗಳನ್ನ, ಕಾರುಗಳನ್ನ, ಮತ್ತು ಎಷ್ಟೊಂದು ದುಡ್ಡು ವೆಚ್ಚ ಮಾಡೋದು, ಸರ್ಕಾರದ ದುಡ್ಡನ್ನು ಎಲ್ಲವನ್ನು ತೆಗೆದುಕೊಂಡು ಸಹ ಇವತ್ತು ಯಾಕೆ ಇವತ್ತು ಸಂದರ್ಭದಲ್ಲಿ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳನ್ನ ನಡೆಸೋಕ್ಕಾಗ್ತಾ ಇಲ್ಲ? ನನ್ನ ಒಂದು ಲೈವ್ನ ಉದ್ದೇಶ ಇಷ್ಟೇ. ರಾಜಕಾರಣಿಗಳು ದತ್ತು ತೆಗೆದುಕೊಂಡು ಅನಾಥಾಶ್ರಮ, ವೃದ್ಧಾಶ್ರಮಗಳನ್ನ ಬೆಳೆಸಬೇಕು. ಇವತ್ತು ಪುಣ್ಯಾತ್ಮ ತಂದೆಗಳು, ಎಷ್ಟೋ ತಂದೆ ತಾಯಿಗಳು ಇವತ್ತು ಅನಾಶ್ರಮ ವೃದ್ಧಾಶ್ರಮದಲ್ಲಿದ್ದಾರೆ. ಅಂಥ ವೃದ್ಧಾಶ್ರಮಗಳನ್ನ ಬೆಳೆಸಿ ಆ ತಂದೆ ತಾಯಿಗಳಿಗೆ ಸೇವೆ ಮಾಡಿ ಅಂತ ಹೇಳಿ ನನ್ನ ಲೈವ್ ಮುಗಿಸ್ತೀನಿ. ಈ ವಿಡಿಯೋ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ ಅಂತ ಹೇಳಿ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮಾತೆ ಒಂದೇ